ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷತೆ ಏನಂದರೆ ಡೈಲಿ ವ್ಲಾಗ್ ಥರ ಅಷ್ಟೇ. ನಾನು ನನ್ನ ಫ್ರೆಂಡು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ರ್ಯಾಂಡಮ್ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನಿನ್ನೆ ಹೊರಟಿದ್ವಿ, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಂಗೆ ಡ್ಯೂಟಿ ಇತ್ತು, ಮುಗಿಸ್ಕೊಂಡು ಹೊರಡಬೇಕಾಗಿತ್ತು. ಲೇಟ್ ಆಗಿತ್ತು ನಮಗೆ ಬರೋದೇ. ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಕತ್ಲಾಗಿತ್ತು. ಸೊ ನಾನು ಜಾಸ್ತಿ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಆಗಿರಲಿಲ್ಲ. ನನ್ನ ಫ್ರೆಂಡ್ ಕೂಡ ಊರಿಗೆ ಹೋಗಬೇಕು ಅಂತ ಹೇಳಿದ್ಲು ಅಂತೇಳಿ ನಾನು ಹೊರಟೆ. ನನಗೂ ಹಳ್ಳಿ ಅಂದರೆ ಇಷ್ಟ, ಅವ್ರ ಅಪ್ಪ ಅಮ್ಮ ಅಂದ್ರೆ ಇಷ್ಟ. ಸೊ ನಾನು ಹೋಗ್ತಾ ಇರ್ತೀನಿ ಯಾವಾಗಲೂ. ಹೆಂಗಿದ್ದೀರಾ? ಅವ್ರ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಹೋಗಿ ಬರೋದಕ್ಕೆ, ರಿಟರ್ನ್ ಬರೋಕ್ಕೆ ಮನಸ್ಸು ಬರೋಲ್ಲ. ಎಂತ ಮಾಡ್ತಿದ್ದೀರಾ? ಅಡುಗೆನಾ? ಏನು ಸ್ಪೆಷಲ್ ಇವತ್ತು? ಚಿಕನ್. ಈಗ ಬೈರಿ ನೋಡ, ಯಾರೋ ಹೊಡೆದಿದ್ದು ನನಗೆ. ಈಗ ಬೈರಿ. ತುಂಬ ಕತ್ಲೆ ಆಗಿದ್ದರಿಂದ ನಾವಿಬ್ಬರೇ ಮನೆಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರ ಬ್ರದರ್ ಬಂದಿದ್ದರು ಕರ್ಕೊಂಡು ಬರಲಿಕ್ಕೆ ಅಂತ ಹೇಳ್ಬಿಟ್ಟು. ನಾವು ಮನೆಗೆ ಹೋಗ್ಬೇಕಾದ್ರೆ ಕತ್ಲೆ ಆಗಿರೋದ್ರಿಂದ ಇಬ್ಬರಿಗೆ ಹೋಗೋಕ್ಕಾಗಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ನಾವು ಅಲ್ಲಿಂದ ಬರಬೇಕಾದ್ರೆ ಮಸಾಲೆ ಪುರಿ ತಂದಿದ್ವಿ. ನಾವು ಪ್ರತಿ ಸಲ ತೊಗೊಬರೋದು ಮಸಾಲೆ ಪುರಿ ಒಂದೇ. ಮಸಾಲೆ ಪುರಿ ಎಲ್ಲರೂ ತಿಂದ್ವಿ. ತಿಂದಮೇಲೆ ಅವರಮ್ಮ ನಮಗೋಸ್ಕರ ಮುದ್ದೆ ಮಾಡ್ತಾಯಿದ್ರು. ಚಿಕನ್ ಸಾರು, ಮುದ್ದೆ ಮಾಡಿದರು. ನಂದು ಮಲೆನಾಡು ಆಗಿರೋದ್ರಿಂದ ನಮ್ಮ ಕಡೆ ಅಷ್ಟು ಮುದ್ದೆ, ರಾಗಿ ಐಟಮ್ಸ್ ಎಲ್ಲ ಜಾಸ್ತಿ ಮಾಡೋದಿಲ್ಲ. ರೈಸ್ ಐಟಮ್ ಜಾಸ್ತಿ ಮಾಡೋದು. ಸೊ ನಾನು ಇಲ್ಲಿ ಬಂದಾಗ ಆಲ್ಮೋಸ್ಟ್ ಮುದ್ದೆ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಕೂಡ. ಜಾಸ್ತಿ ತಿನ್ನೋದಿಲ್ಲ, ಬಟ್ ಒಂದು ಅರ್ಧ ಮುದ್ದೆ ತಿಂತೀನಿ. ಲೇಟ್ ಆಗಿದ್ದರಿಂದ ಸೊ ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾವು ಮಲ್ಕೊಂಡ್ಬಿಟ್ವಿ, ಟಯರ್ಡ್ ಆಗಿತ್ತು ಅಂತ. ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಎದ್ದು ನೀರು ಬಂದಿತ್ತು ಅವ್ರ ಮನೇಲಿ. ಸೊ ನೀರೆಲ್ಲ ಹಿಡಿದ್ಬಿಟ್ವಿ. ನೆಕ್ಸ್ಟ್ ನಾವು ತೋಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ತೋಟಕ್ಕೆ ಹೊರಟಿದ್ವಿ. ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತೋಟ ಎಲ್ಲ ಹೆಂಗಿದೆ ತೋರಿಸ್ಕೊಂಡು ಬರ್ತೀನಿ ಒಳಗೆ. ನಿನ್ನೆ ನೈಟೇ ಬಂದ್ವಿ, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ತುಂಬ ಲೇಟಾಗಿತ್ತು. ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಬಸ್ಸಿಗೆಲ್ಲ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ವ್ಲಾಗ್ ಶುರು ಮಾಡೋಕ್ಕಾಗಿರಲಿಲ್ಲ. ಇವಾಗ ಬೆಳಗ್ಗೆ ಮುಂಚೆ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾವು ಹೋಗ್ತಾ ಇರೋದು ತೋಟಕ್ಕೆ. ಮಾರ್ನಿಂಗ್ ಸ್ವಲ್ಪ ನಾವು ಬೇಗನೆ ಹೋಗಿದ್ವಿ, ಒಂದು 7 o'clock ಹಂಗೆ ತೋಟಕ್ಕೆ. ಬಿಕಾಸ್ ಊರಲ್ಲಿ ಅಷ್ಟು ಮಳೆ ಇಲ್ಲ, ಬಿಸಿಲು ಜಾಸ್ತಿ. ಮಧ್ಯಾಹ್ನ ಮೇಲೆ ತೋಟಕ್ಕೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಮಾಡಲಿಕ್ಕೂ ಆಗಲ್ಲ ಅಂತೇಳಿ ಸ್ವಲ್ಪ ಬೇಗ ಹೊರಟಿದ್ವಿ. ಖಾಲಿ ಹೊಟ್ಟೆಲೆ, ತಿಂಡಿ ಏನೂ ತಿಂದಿರಲಿಲ್ಲ. ಕಾಫಿ ಕುಡ್ಕೊಂಡು ಹಾಗೆ ಹೋಗಿದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬರ್ಬೋದು ಅನ್ನೋ ಥಾಟಲ್ಲಿ. ಅದೇ ನಾವು ಗುಡ್ಡೆ ಹಾಕೋವರೆಗೂ ಬಿಸಿಲು ಬರಬಾರ್ದಮ್ಮ. ಸಗಣಿ ತುಳಿಸ್ತಾ ಇದ್ದೀವಿ. ಕಾಯಿ ಕೆಡಗಿದಾರಂತೆ. ಸೊ ಗುಡ್ಡೆ ಹಾಕಿ ಮನೆಗೆ ತರಬೇಕು ಅಂತ ಹೋಗ್ತಾ ಇರೋದು. ಊರಿಗೆ ಕರ್ಕೊಬಂದು ನನ್ನ ಕೆಲಸ ಮಾಡಿಸ್ತಿದ್ದಾಳೆ ಫ್ರೆಂಡ್ಸ್. ಇವಳು ಪೇಷಂಟ್ ಅಂತಾಳೆ. ನಮ್ಮ ತೋಟದಲ್ಲಿ ಕೆಲಸನಾರು ಮಾಡಲಿ, ಇವಳ ಹತ್ರ ಏನೇನು ಕೆಲಸ ಮಾಡಿಸ್ತೀವಿ ಎಲ್ಲ ನೋಡಿರಂತೆ. ಬನ್ನಿ. ಇದು ಅವ್ರ ತಾಯಿ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಖುಷಿಯಾಗತ್ತೆ ಅವ್ರ ಜೊತೆ ಇರೋದಕ್ಕೆ ಅಂದರೆ. ಭಾರಿ ಚೆನ್ನಾಗಿ ನೋಡ್ಕೋತಾರೆ. ಇದರೊಳಗೆ ಹೆಂಗಪ್ಪ ಕಾಣಿಸುತ್ತೆ, ಇದರೊಳಗಡೆ ಹೆಂಗೆ ಕಾಣಿಸುತ್ತೆ ಅಂತ. ನಾನು ಎತ್ತಿನ ಗಾಡಿ ತುಂಬ ಟೈಮ್ ಆದಮೇಲೆ ನೋಡಿದ್ರಿಂದ ಒಂದು ವೀಡಿಯೋ ತೊಗೋತಾ ಇದ್ದೆ. ಆ ಬ್ರದರ್ ಎಷ್ಟು ಹೆದರ್ಕೊಂಡಿದ್ರು ಅಂದರೆ, ನಾನು ವೀಡಿಯೋ ಮಾಡೋದು ನೋಡಿ ಫುಲ್ ಸ್ಪೀಡಾಗಿ ಹೋಗೇ ಬಿಟ್ರು ಅವರು. ದೇವಾ, ಇದೆಲ್ಲ ಹುರುಳಿಕಾಳು ಗಿಡ. ಎಷ್ಟು ಚೆನ್ನಾಗಿ ಬೆಳೆದಿದೆ ಚೂರು ಮಳೆಯಲ್ಲಿ. ಇದರಲ್ಲಿ ಕಾಯಿ ಹುಡ್ಕೋದು ಭಾರಿ ಕಷ್ಟ, ಬಟ್ ಗಿಡ ಹಾಳಾಗ್ದೇ ಹುಡುಕ್ಬೇಕು ಇವಾಗ. ನೋಡಿ ಇವಳ ಹತ್ರ ಹೆಂಗೆ ಕೆಲಸ ಮಾಡಿಸ್ತಿದ್ದೀನಿ. ಅದರಲ್ಲಿ ಸ್ವಲ್ಪ ಕಸ ಜಾಸ್ತಿ ಇರೋದ್ರಿಂದ ಹುಡ್ಕೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತು. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲು ಕೈಯೆಲ್ಲ ಗೊಚ್ಚಾಗಿ ಗಲೀಜಾಗಿತ್ತು. ಬೇರೆ ಕಡೆ ಎಲ್ಲ ಅಷ್ಟೊಂದು ಇರಲಿಲ್ಲ. ಆದರೆ ಅಲ್ಲೆಲ್ಲ ಹುರುಳಿ ಬೆಳೆಯೋಕ್ಕೆ ಬಿಟ್ಟಿರಲಿಲ್ಲ, ಖಾಲಿ ಇದರಿಂದ ನಮಗೆ ಕಾಯಿ ಈಸಿಯಾಗಿ ಸಿಗ್ತಾಯಿತ್ತು. ಸೊ ತೊಗೊಂಬರೋದು ಬೇಗ ಆಗ್ತಾಯಿತ್ತು, ಈಸಿಯಾಗಿರೋದು. ಸೊ ಎಲ್ಲ ಬೇಗ ಪಟ ಅಂತ ಮಾಡಿದ್ವಿ. ನೆಕ್ಸ್ಟ್ ಖಾಲಿ ಹೊಟ್ಟೆಲಿ ಇರೋದ್ರಿಂದ ಅವರಪ್ಪ ನಮಗೆ ಎಳ್ನೀರು ಕೊಚ್ಚಿದ್ರು. ಎಳ್ನೀರೆಲ್ಲ ಕುಡಿದ್ವಿ. ನನಗೆ ಹಲಸಿನ ಹಣ್ಣು ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಹಳ್ಳಿಗೆ ಹೋದಾಗೆಲ್ಲ ಲಾಸ್ಟ್ ಟೈಮು ಅಂತಿದ್ವಿ, ಬಟ್ ಆಗಿರಲಿಲ್ಲ. ಈ ಸಲ ಅದಕ್ಕೆ ಹಿಂಗೆ ಜನರಲ್ಲಾಗಿ ಹೇಳಿದಾಗ ಅವರಪ್ಪ ಹೋಗ್ಬಿಟ್ಟು ಅಲ್ಲೇ ಒಂದು ಮರದಲ್ಲಿದ್ದು ಕುಯ್ಕೊಬಂದು ಕೊಟ್ಟರು. ಸಿಕ್ಕಿದ್ದು ತುಂಬಾ ಸಣ್ಣದು, ಬಟ್ ಭಾರಿ ಟೇಸ್ಟ್ ಇತ್ತು, ತುಂಬಾ ಚೆನ್ನಾಗಿ. ಬುದ್ಧಿಮತಿ
ಆ ಹುಡುಗರಿಗೆ ಕೊಡು ಬಿಡಿಸಿ. ಎಲ್ಲ ಮುಗಿಬೇಕಾದ್ರೆ ಆಲ್ಮೋಸ್ಟ್ 10:50 11 o'clock ಹತ್ರ ಆಗಿತ್ತು. ಸೊ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ವಿ ನಾವು ಮನೆಗೆ ರಿಟರ್ನ್ ಅಂತ ಹೇಳ್ಬಿಟ್ಟು. ಕಾಯೆಲ್ಲ ಗುಡ್ಡೆ ಹಾಕಿದಾಗಿತ್ತು. ಅಂತದ್ದು ಆ್ಯಕ್ಚುಲಿ ಚುಕ್ ತಾಂಡೆ ಮಾರಿಬಿಟ್ಟು ಅವನ ಕೈಗೆ ಒಂದು ದುಡ್ಡು ಕೊಡ್ತದಂತ. ಯಾಕಲ ಮಡಿಕವ ಹೋಗೋಕ್ಕೆ ನಾನು ಮಡಿಕಳವ ಇಸ್ಕೊತೀನಿ ಹಾಕೊಂತವ. ನೀವು ಕೊಟ್ಟಿರೋದು ಮಡಿಕೊಂಡಿದ್ದೀನಿ ನಾವು ನಾನು. ಹಳ್ಳಿ ಎಂಟ್ರೆನ್ಸಲ್ಲೇ ಅಂದರೆ ಫಸ್ಟ್ ದಾರಿಯಲ್ಲೇ ಸಿಗೋದು ಆಂಜನೇಯನ ಗುಡಿ. ಮನೆಗೆ ಹೋಗಿದ್ದ ಕೂಡಲೇ ಅಮ್ಮ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ನು ಟಿಫನ್ ಆಗಿರಲಿಲ್ಲ ಅಂತ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದರು. ಟಿಫನ್ ಎಲ್ಲ ಆದಮೇಲೆ ಟ್ಯಾಕ್ಟ್ರ್ ಅವ್ರಿಗೆ ಹೇಳಿದ್ವಿ ತೋಟದಲ್ಲಿ ಗುಡ್ಡೆ ಹಾಕಿರೋ ಕಾಯಿನ ತೊಗೊಬಂದು ಮನೇಲಿ ಹಾಕಲಿಕ್ಕೆ. ಸೊ ಅವರೆಲ್ಲ ತಂದು ಕೊಟ್ಟಿದ್ದರು. ನಾವು ಅದನ್ನ ಮನೇಲಿರೋ ಅಟ್ಟದಲ್ಲೆಲ್ಲ ತುಂಬಿಸಿ ಅದೆಲ್ಲ ಕೆಲಸ ಮುಗಿದ್ಮೇಲೆ ನಾವಿಬ್ಬರು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೊರಡಬೇಕಿತ್ತು. ನಾವು ಊರಿಗೆ ಅಂದರೆ ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಾಗಿತ್ತು. ಸೊ ಎಲ್ಲ ಕೆಲಸ ಎಲ್ಲ ಮುಗಿಬೇಕಿತ್ತು. ನಮಗೆ ಇಂಪಾರ್ಟೆಂಟ್ ಇದ್ದಿದೆ ಆ ತೋಟದ ಕೆಲಸ. ಅದು ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಗೈಸ್. ಇವಳು ಹಳ್ಳಿಯಿಂದ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಈಗ. ಸೊ ಮಧ್ಯಾಹ್ನ ಆಗಿದೆ, ತುಂಬ ಬಿಸಿಲಿದೆ. ಈ ಊರಲ್ಲಿ ಅನಿಸುತ್ತೆ ಮಳೆನೇ ಇಲ್ಲ. ನಮ್ಮದು ಮಲೆನಾಡಾಗಿರೋದ್ರಿಂದ ಹೆವಿ ಮಳೆ ಇದೆ ಅಲ್ಲಿ. ಕಂಟಿನ್ಯೂಸ್ ಆಗಿ ಓವರ್ ಮಳೆ ಇದೆ ಅಲ್ಲಿ. ಹೇಗೆ ಅಂದರೆ ಏನು ಜೀವನ ಮಾಡೋಕ್ಕೆ ಆಗದಿರೋ ಅಷ್ಟು ಮಳೆ ಇದೆ ಅಲ್ಲೆಲ್ಲ. ಬಟ್ ಇಲ್ಲಿ ಮಳೆನೇ ಇಲ್ಲ, ಕಂಪ್ಲೀಟ್ ಬಿಸಿಲು, ಹೆವಿ ಬಿಸಿಲಿದೆ. ಇವಾಗ ಇನ್ನೂ 11 o'clock ಆಲ್ರೆಡಿ ನೆತ್ತಿ ಮೇಲೆ ಬಂದಿದ್ದಾನೆ ಸೂರ್ಯ, ಅಷ್ಟು ಬಿಸಿಲಿದೆ. ಸೊ ಇವಾಗ ನಾವು ತುರುವೇಕೆರೆಗೆ ಹೋಗ್ತಿದ್ದೀವಿ. ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಸ್ ಇರೋದು ನಮಗೆ. ಸೊ ತುರುವೇಕೆರೆದಲ್ಲಿ ಸ್ವಲ್ಪ ಚಿನ್ನದ ಅಂಗಡಿಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡ್ ತುಂಬಾ ಸೈಲೆಂಟು. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಬಟ್ ಅವಳು ಅಷ್ಟು ಮಾತಾಡೋಕ್ಕೆ ಹೋಗೋದಿಲ್ಲ, ಸೈಲೆಂಟಾಗಿ ಇರ್ತಾಳೆ ಯಾವಾಗಲೂ. ಅದೃಷ್ಟಕ್ಕೆ ಲಾವಣ್ಯ ಅವರಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಹೋಗೋದೀಗ. ಅಲ್ಲಿಂದ ಡೈರೆಕ್ಟ್ ಹೋಗಿದ್ದು ನಾವು ಚಿನ್ನದ ಅಂಗಡಿಗೆ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಬಂದ ಕೂಡಲೇ ನಮಗೆ ಡೈರೆಕ್ಟ್ ಬ್ಯಾಂಗ್ಳೂರು ಬಸ್ ಸಿಕ್ತು. ಸೊ ಹೊರಟ್ವಿ ನಾವು. ಸರಿ ಹೊರಟು, ಬಾಯ್. ನಾವು ಬೆಂಗಳೂರಿಗೆ ಬರ್ಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು, ಅಂದರೆ ಸಂಜೆ ಆಗಿತ್ತು. ಡೈರೆಕ್ಟ್ ನಾವು ಮನೆಗೆ ಬಂದೆ. ನಾನು ಅಲ್ಲಿಂದ ಯಾವುದೇ ವೀಡಿಯೋಸು ಮಾಡೋಕ್ಕಾಗಿರಲಿಲ್ಲ. ಇದು ಶ್ರಾವಣ ಶುಕ್ರವಾರದ್ದು ಅಣ್ಣ ದೇವಸ್ಥಾನದಲ್ಲಿ ಪೂಜೆ ಮಾಡಿರೋ ವೀಡಿಯೋ. ಇದೊಂದು ಕ್ಲಿಪ್ಪಿಂಗ್ ಚೆನ್ನಾಗಿತ್ತು ಅಂತ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಕಂಪ್ಲೀಟ್ ಅವ್ರ ಟೆಂಪಲ್ದು. ಅವತ್ತಿನ ದಿನವೇ ಭೀಮಾ ಚಿತ್ರ ಕೂಡ ರಿಲೀಸ್ ಮಾಡಿದರು. ಸೊ ನಾವು ಫಸ್ಟ್ ಡೇ ಶೋಗೆ ಹೋಗಬೇಕು ಅಂತ ತುಂಬ ಆಸೆಯಿಂದ ಹೊರಟಿದ್ವಿ. ನೈಟ್ ಶೋಗೆ ಹೋದ್ವಿ, ಅಂದರೆ ನೈಟ್ 10 o'clock ಶೋ ಅನಿಸುತ್ತೆ. ಸೂಪರಾಗಿತ್ತು ಮೂವಿ. ಬಟ್ ಅಂದರೆ ಈಗಿನ ಜನ್ರೇಷನ್ ಬಗ್ಗೆ ತೋರಿಸ್ಲಿಕ್ಕೆ ನಮ್ಮ ಏರಿಯಾದ ಹುಡುಗರೆಲ್ಲ ಮಾಡಿದರು. ಸೊ ಖುಷಿಯಾಗಿ ಹೋದ್ವಿ. ಅದರಲ್ಲಿ ನನಗೆ ಸರ್ಪ್ರೈಸ್ ಅನಿಸಿದ್ದು ಏನಂದರೆ ನಮ್ಮ ಅತ್ತೆ ಎಷ್ಟು ಒಂದು 5 to 6 years ಆಗೋಗಿತ್ತು ಅವ್ರು ನಾನು ಮಾತಾಡಿಸ್ದೇನೆ ಸಿಗ್ದೇನೆ ಫಸ್ಟ್ ಟೈಮ್ ನನಗೆ ಸಿಕ್ಕಿದ್ರು. ನನಗದು ಭಾರಿ ಖುಷಿ ಆಯಿತು. ಇದು ಬ್ರೇಕ್ ಇದ್ದಾಗ ನಾನು ವೀಡಿಯೋ ಮಾಡಿದ್ದು, ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಹೌಸ್ಫುಲ್ ಆಗಿತ್ತು, ಜನ ಎಲ್ಲ. ನೈಟ್ ಶೋ ಆಗಿದ್ದರೂ ಕೂಡ, ರಾತ್ರಿ 10 ಗಂಟೆ ಆಗಿದ್ದರೂ ಕೂಡ ಕಂಪ್ಲೀಟ್ ಥಿಯೇಟ್ರ್ ಫುಲ್ಲಾಗಿತ್ತು. ಸೊ ಚೆನ್ನಾಗಿತ್ತು ಮೂವಿ ಮುಗಿಸ್ಕೊಂಡು ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಹೊರಟ್ವಿ ನಾವು. ನಂದಲ್ಲ, ಇಲ್ಲಿ ನೋಡು ರಾಮೇಶ್ವರ ಕೆಫೆದಿದು 12:30 11 o'clock ಇಷ್ಟು ಜನ. ನೈಟ್ ಬಂದು ವೀಡಿಯೋ ಎಂಡ್ ಮಾಡಲಿಕ್ಕೆ ಆಗಿಲ್ಲ, ಲೇಟಾಗಿ ಬಂದಿದ್ವಿ ಮಿಡ್ ನೈಟ್ ಆಗಿದ್ದರಿಂದ. ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿರೋ ಯಾರ್ಯಾರೆಲ್ಲ ಹೊಸಬ್ರಾಗಿರ್ತೀರ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.